ಅವನ ಫೋಟೋ ಇಲ್ಲಿರೋದು ಸರಿ ಅಲ್ಲ. ಪಾಲಿಗವನು ಯಾವತ್ತೂ ಸತ್ತೋಗಿದ್ದಾನೆ. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದಾ? ಯಾಕೆ ಅಂದ್ರೆ ನಾಳೆ ನಿಮ್ ಬರ್ತ್ಡೇ. ಮರ್ತೇ ಬಿಟ್ಟಿದೆ ನಾನು. ನಿಮ್ ಮರ್ತಿರ್ತೀರಾ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನೇ ನಿಮಗೆ ನೆನ್ಪು ಮಾಡಿದೆ. ಸರಿ, ನಾಳೆ ನಿಮ್ಮ ಮಾಮ್ ಡ್ಯಾಡ್ ಇಬ್ಬರನ್ನು ಇನ್ವೈಟ್ ಮಾಡು. ಓಕೆ? ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ ಮನೆಗೆ ಯಾರೋ ಬಂದು ಗಲಾಟೆ ಅಂತ ಏನು ಮಾಡಿಲ್ಲ ತಾನೆ? ಹಾಗೇನಿಲ್ಲ ಡ್ಯಾಡ್, ನಾಳೆ ರಂಜಿತ್ ಬರ್ತಡೆ, ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಕಾಲ್ ಮಾಡಿದೆ. ಓಹ್, ಏನು ಗ್ರ್ಯಾಂಡ್ ಸೆಲೆಬ್ರೇಷನ್? ಗ್ರ್ಯಾಂಡ್ ಸೆಲೆಬ್ರೇಷನ್ ಏನೂ ಇಲ್ಲ, ಸಿಂಪಲ್ ಆಗಿ ಮನೆ ಮಂದಿ ಮಾತ್ರ ಸೆಲೆಬ್ರೇಟ್ ಮಾಡೋದು. ಓಕೆ, ಖಂಡಿತ ಬರ್ತೀನಿ. ನನ್ನ ಅಳಿಯನ್ ಬರ್ಡೇಗೆ ನಾನು ಬರದೇ ಇರೋದಕ್ಕಾಗತ್ತಾ? ಎಲ್ರಿಗಿಂತ ಮುಂಚೆ ನಾನೇ ಇರ್ತೀನಿ. ಓಕೆನಾ? ಥ್ಯಾಂಕ್ಸ್ ಡ್ಯಾಡ್. ಅಮ್ಮಂಗೆ ಫೋನ್ ಕೊಡಿ, ಇನ್ವೈಟ್ ಮಾಡ್ತೀನಿ. ಹಾ, ಇಲ್ಲೇ ಇದ್ದಾರೆ, ಕೊಟ್ಟೆ ಇರೋ. ಅರ್ಜವ್ರೆ, ಸಾಕ್ಷಿ ಫೋನು ನಿಮ್ಮ ಹತ್ರ ಮಾತಾಡ್ಬೇಕಂತೆ, ತೊಗೊಳ್ಳಿ. ಹೇಳಮ್ಮ ಸಾಕ್ಷಿ. ಅಮ್ಮ, ನಾಳೆ ರಂಜಿತ್ ಬರ್ತಡೆ, ನೀವು ಡ್ಯಾಡಿ ತಪ್ಪದೆ ಬರಬೇಕು. ನಾನು ಬರೋದಕ್ಕೆ ಸಾಧ್ಯ ಆಗಲ್ಲ ಸಾಕ್ಷಿ. ಯಾಕಮ್ಮ? ಮಗ ಜೊತೆಗಿಲ್ಲ. ನನ್ನ ನಾಮಕರಣ ಬರ್ತ್ಡೇ ಅಂತ ಓಡಾಡಕ್ಕಾಗತ್ತಾ? ಒಂದು ಅರ್ಧ ಗಂಟೆ ಬಂದು ಹೋಗಿಮ್ಮ, ನನಗೂ ಸಮಾಧಾನ ಆಗುತ್ತೆ, ನಿಮಗೂ ಒಂದು ಚೇಂಜ್ ಅಂತ ಇರುತ್ತೆ. ಟ್ರೈ ಮಾಡ್ತೀನಿ. ಸಾಕ್ಷಿ, ಆರತಿ ಅಮ್ಮ ಬರ್ತಾರೆ, ನಾನು ಕರ್ಕೊಂಡು ಬರ್ತೀನಿ. ನೀನೇನು ಯೋಚನೆ ಮಾಡಬೇಡ, ಓಕೆನಾ? ನನ್ನ ಮಾತಿಗೆ ಬೆಲೆನೇ ಇಲ್ಲ. ಏನು ಬೆಲೆ ಕೊಟ್ಟಿಲ್ಲ ನಾನು ನಿಮಗೆ? ಈಗ ನನಗೆ ಜಗಳ ಆಡೋ ಮೂಡಿಲ್ಲ. ಈ ಮನೆಯಲ್ಲಿ ನೆಮ್ಮದಿನೇ ಇಲ್ಲದೆ ಇರೋ ಹಾಗಾಗಿದೆ. ಮನೆ ಬಿಟ್ಟು ಹೋಗ್ಲಾ ನಾನು? ಮಾತಾಡ್ತಿದ್ರೆ ಹೋಗ್ತೀನಿ ಹೋಗ್ತೀನಿ ಅನ್ನೋದನ್ನ ಕಲ್ತು ಬಿಟ್ಟಿದ್ದೀರಾ. ಅದೇನು ಅಂತ ಹುಟ್ಬಿಟ್ನ ಅವನು. ಪ್ಲೀಸ್, ಇನ್ನೊಂದು ಮಾತು ಆದಿತ್ಯನ ಬಗ್ಗೆ ನೀವು ಮಾತಾಡಬೇಡಿ. ನೀವು ಅಷ್ಟೇ, ಮುಖ ಗಂಟು ಹಾಕೊಂಡು ಅವನ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಕೂರ್ಬೇಡಿ. ಸಾಕ್ಷಿ ಮನೆ ಬಿಟ್ಟು ಹೋಗಿದ್ದಿದ್ರೆ ಗೊತ್ತಾಗ್ತಾ ಇತ್ತು ನನ್ನ ಸಂಕಟ ಏನು ಅಂತ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಇಬ್ರು ಮಕ್ಕಳೇ ತಾನೇ ನಿಮ್ಗೆ. ಮೊದಲು ನೀವು ಆದಿತ್ಯನ ಮಗ ಅಂತ ಟ್ರೀಟ್ ಮಾಡಿ, ಆಮೇಲೆ ನಾನು ಹಾಗೆ ನಡ್ಕೋತೀನಿ. ಹಾಗೆ ನಿನ್ನನ್ನು ನನ್ನ ಮಗನಿಂದ ದೂರ ಮಾಡಿ ನಿನ್ನ ಮತ್ತೆ ಸೂರ್ಯನ ಮನೆಗೆ ಕಳಿಸ್ತೀನಿ. ಹೇಗಿದೆಯಮ್ಮ ಸಾಕ್ಷಿ? ಯಾರು ನೀವು? ಯಾರು ಬೇಕಾಗಿತ್ತು ನಿಮ್ಗೆ? ಇದೇನಮ್ಮ ಹೀಗೆ ಕೇಳ್ತಿದ್ಯಾ? ನಾನು ನಿನ್ನ ಮಾವ ಚಿದಂಬರಂ. ನನಗೆ ಮಾವ ಅನ್ನೋರು ಯಾರು ಇಲ್ವಲ್ಲ. ಪ್ಲೀಸ್ ಹಾಗೆಲ್ಲ ಹೇಳಕ್ ಹೋಗ್ಬೇಡಮ್ಮ. ಯಾಕೆ ಹೇಳ್ಬಾರ್ದು? ನಿಮ್ ಮನೆವರೆಗೂ ಬಂದು ಸಹಾಯ ಕೇಳಿ ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೊಂಡ್ರು. ಈ ಸೊಸೆ ಮೇಲೆ ಕರುಣೆ ಬರ್ಲಿಲ್ಲ ನಿಮ್ಗೆ. ಈಗ ಈ ಸೊಸೆ ನೆನ್ಪಾದ್ಲಾ? ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಹಾಗಲ್ಲ ಮಗಳೇ, ನಾನು ಏನ್ ಹೇಳಕ್ ಪ್ಲೀಸ್ ಹೊರಡಿ ಇಲ್ಲಿಂದ. ಎಷ್ಟು ಕೊಬ್ಬಿ ಇವನಿಗೆ. ಮಾಡ್ತಿರೋದು ಆಟೋ ಡ್ರೈವರ್ ಕೆಲಸ ಆದರೂ ಇದಕ್ಕೇನು ಕಡಿಮೆ ಇಲ್ಲ. ಎಷ್ಟೇ ಆದರೂ ಆ ಆರ್ತಿ ಮಗ ತಾನೆ, ಎಲ್ಲಿ ಹೋಗುತ್ತೆ? ಅವಳಿಗಿರೋ ಅಷ್ಟೇ ಕೊಬ್ಬು ಇವನಿಗೂ ಇದೆ. ಇರಲಿ, ಇವತ್ತು ಇವನ ಕೊಬ್ಬನ ನಾನು ಕರಗಿಸ್ತೀನಿ. ನಮಸ್ಕಾರ. ಹೇಳಿ ಮೇಡಮ್. ಏನು ಹೇಳೋದು? ನಾನು ನಿಮ್ಮ ಆಟೋಗೆ ಹೇಳಿ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಏನೋ ನಿಮ್ಮ ಸರ್ವಿಸ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ, ಆದರೆ ನೀವು ನನ್ನನ್ನು ಇಷ್ಟೊಂದು ವೆಯ್ಟ್ ಮಾಡಿಸೋದು? ಸಾರಿ ಮೇಡಮ್, ಡ್ರೈವರು ಹೊಸಬ, ಅವನಿಗೆ ಗೊತ್ತಾಗೋದಿಲ್ಲ. ನೀವೇನು ತಲೆ ಕೆಡ್ಸ್ಕೋಬೇಡಿ, ಇನ್ನೇನೋ ಬಂದ್ಬಿಡ್ತಾನೆ.
ಬಂದ್ಬಿಡ್ತಾನೆ ಅಂತ ಲಾಸ್ಟ್ 1 ಅವರಿಂದ ಹೇಳ್ತಾನೆ ಇದ್ದೀರಾ. ಅರ್ಜೆಂಟಾಗಿ ಒಂದು ಮೀಟಿಂಗ್ ಹೋಗ್ಬೇಕು ಅಂತ ಹೇಳ್ದೆ ತಾನೆ, ಎಷ್ಟೊತ್ತು ತನಕ ಕಾಯಕ್ಕಾಗತ್ತೆ? ಡ್ರೈವರ್ಗೆ ತುಂಬ ದಿಮಾಗ್ ಜಾಸ್ತಿ ಅನ್ಸುತ್ತೆ. ಹಾಗೇನಿಲ್ಲ ಮೇಡಮ್, ನಾನು ಆಗಲೇ ಹೇಳಿದ್ನಲ್ಲ ಡ್ರೈವರ್ ವಸ್ಮ ಅಂತ. ಇನ್ನು ಮುಂದೆ ಹೀಗೆಲ್ಲ ಆಗೋದಿಲ್ಲ. ನನಗೆ ಡ್ರೈವರ್ಗಿನ್ನ ನಿಮ್ಮಂಥ ಕಸ್ಟಮರ್ ಮುಖ್ಯ. ಅವನು ಇವತ್ತೇ ಕೆಲಸದಿಂದ ತೆಗೆದುಬಿಡ್ತೀನಿ. ಬೇಡ, ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಪಾಪ ಅವನಿಗೆ ಏನು ಕಷ್ಟ ಇದೆಯೋ ಏನೋ. ನನ್ನಿಂದಾಗಿ ಅವನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಹೇಗೂ ಹೊಸಬ ಅಂತ ಹೇಳ್ತಿದ್ದೀರಾ, ಹೋಗ್ತಾ ಹೋಗ್ತಾ ಪಳಗ್ತಾನೆ ಬಿಡಿ. ನೋಡಿ ಮೇಡಮ್, ನಿಮ್ಮಂಥ ಒಳ್ಳೆಯವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಅವನೆಂತ ತಪ್ಪು ಮಾಡಿದ್ದಾನೆ ನೋಡಿ. ಅವ್ನು ಮತ್ತೆ ಮನೆ ಹತ್ರ ಬಂದರೆ ನನ್ನ ಕರೆಯೋದಕ್ಕೆ ಹೇಳಿ, ನಾನು ಒಳಗಡೆ ವೆಯ್ಟ್ ಮಾಡ್ತಿರ್ತೀನಿ. ಖಂಡಿತ ಹೇಳ್ತೀನಿ ಮೇಡಮ್, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಓಕೆ. ಒಳ್ಳೆ ಪರಿಸ್ಥಿತಿ ಆಯ್ತು ನಂದು. ಹೋಗಿ ಹೋಗಿ ಇಂಥವ್ರ ಕೈ ಸಿಗಾಕೊಂಡಿದ್ದೀನಲ್ಲ. ಅಕ್ಕ ಲೇ ಪೊರ್ಕಿ, ಎಲ್ಲೇ ಇದೆಯಾ ನೀನು? ನೀನಿನ್ನೂ ಅಲ್ಲಿಗೆ ಹೋಗಿಲ್ವಂತೆ? ಅಕ್ಕ ನಾ ಆವಾಗಲೇ ಬಂದು ಅವ್ರ ಮನೆ ಮುಂದೆನೇ ಕಾಯ್ತಾ ಇದ್ದೀನಿ ಇಲ್ಲಿ. ಅವ್ರ ಮನೆ ಮುಂದೆ ನೀನು ನಿಂತಿದ್ರೆ ಅವ್ರಿಗೆ ಹೇಗೋ ಗೊತ್ತಾಗುತ್ತೆ? ಹೋಗಿ ಹೇಳು ಬಂದಿದ್ದೀನಿ ಅಂತ. ನಾನು ಹೇಳೋದಕ್ಕಾಗಲ್ಲ. ಏಯ್, ಬಾಯಿ ಮುಚ್ಕೊಂಡು ಹೋಗಿ ಅವ್ರ ಹತ್ರ ಹೇಳು. ಇಲ್ಲ ಅಂದ್ರೆ ಗೊತ್ತಲ್ಲ, ಅವ್ರು ಕೊಡ್ಬೇಕಾದ ದುಡ್ಡನ್ನ ನೀನ್ ಕೊಡ್ಬೇಕಾಗುತ್ತೆ. ಆಯ್ತು, ಹೋಗ್ತೀನಿ ಬಿಡಿ. ಆಟೋ ಬಂದಿದೆ. ಏನಪ್ಪ ಆದಿತ್ಯ ಮಹಾರಾಜ, ಏನಂದೆ? ಆಟೋ ಬಂದಿದೆ ಅಂದೆ. ಹಾ, ಅವಾಗಲೇ ಏನೋ ಅಂದಂಗಿತ್ತು, ನಿಮ್ಮಂತವ್ರನ್ನೆಲ್ಲ ಆಟೋ ಹತ್ಸಲ್ಲ ಅಂತ. ಎಲ್ಲಿ ಆ ದಿಮಾಕೆಲ್ಲ ಈಗ ಇಳಿದು ಹೋಯ್ತಾ? ಏನ್ ಗುರಾಯಿಸ್ತಿದ್ಯಾ? ಈ ಗುರಾಯಿಸೋದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅದೆಲ್ಲ ಏನೇ ಇದ್ರೂ ನಿನ್ನ ಸಾಕು ತಂದೆ ಆ ಸೂರ್ಯನ ಹತ್ರ ಇಟ್ಕೋ. ಮುಷ್ಟಿ ಬಿಗಿ ಹಿಡಿದು ಬಿಟ್ರೆ ಹತ್ತು ನಿಮಿಷ ವೆಯ್ಟ್ ಮಾಡು, ಬರ್ತೀನಿ. ಎಂತ ಹೆಂಗ್ಸ್ ಮುಂದೆ ತಲೆ ತಗ್ಸಂಗಾಗೋಯ್ತು. ಎಲ್ಲ ಕಾರಣ ರಂಜಿತ್. ಅವನ್ನ ಮಾತ್ರ ನಾ ಸುಮ್ಮನೆ ಬಿಡಬಾರ್ದು. ಎಂತ ಕತ್ತಿ ಕಾಣಿಸ್ಲೇಬೇಕು. ನಾಳೆ ರಂಜಿತ್ ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕು. ನೀವು ಜೊತೆಗೆ ಬಂದರೆ ಹೋಗಿ ಏನಾದರೂ ತರ್ಬೋದು. ನಾನೆಲ್ಲಿಗೂ ಬರಲ್ಲ. ಎಷ್ಟು ದಿನ ಅಂತ ಹೀಗೆ ಮನೆಯಲ್ಲೇ ಕೂತಿರ್ತೀರಾ? ನಾನು ಸಾಯೋವರೆಗೂ. ಈಗ ಸಾಯೋ ಮಾತು ಯಾಕೆ? ಬದುಕಬೇಕನ್ನೋ ಆಸಕ್ತಿ ಇಲ್ಲ. ಹೊರಗೆ ಹೋಗ್ಬರೋಣ ಬನ್ನಿ. ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಬೇರೆ ಥರದ ಜನ, ಬೇರೆ ಥರದ ವಾತಾವರಣ. ಇಲ್ಲೇ ಇದ್ರೆ ಬೇಡದೇ ಇರೋ ಆಲೋಚನೆಗಳು ಮನಸ್ಸಿಗೆ ತುಂಬಿಕೊಂಡು ಮನೇಲಿರೋ ಜೊತೆ ಮನಸ್ತಾಪ ಆಗುತ್ತೆ. ನಾನು ಯಾವಾಗಲೂ ಜಗಳ ಆಡ್ತೀನಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದೀರಾ?
ಯಾಕೆ ಎಲ್ಲದನ್ನು ತಪ್ಪಾಗಿ ಅರ್ಥ ಮಾಡ್ಕೋತೀರಾ? ನಾನೇ ಸರಿ ಇಲ್ಲ. ಸಂತೋಷನ ನೀವೀಗ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಹಾಗಾದ್ರೆ ಹೇಗಿರ್ಬೇಕು ಅಂತ ಹೇಳಿ, ಹಾಗೆ ಇದ್ಬಿಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆದಿತ್ಯ ಮನೆ ಬಿಟ್ಟು ಹೋದಾಗ್ಲಿಂದ ನೀವು ಯಾರ ಹತ್ರನೂ ಮುಖ ಕೊಟ್ಟು ಮಾತಾಡ್ತಿಲ್ಲ. ಅವನೊಬ್ಬನೇ ನಿಮಗೆ ಮಗ ಅನ್ನೋ ಥರ ಆಡ್ತಿದ್ದೀರ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಆದಿತ್ಯನ ಎಷ್ಟು ಹಚ್ಕೊಂಡಿದ್ದೀನಿ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನಾನು ಯಾವ ಫಂಕ್ಷನ್ಗೂ ಬರಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಿಬಿಡಿ. ನೀವು ಹೋಗಿ ಬನ್ನಿ. ಸಾಕ್ಷಿ ಕೇಳಿದ್ರೆ ನನಗೆ ಹುಷಾರಿಲ್ಲ ಅಂತ ಹೇಳಿಬಿಡಿ. ನನಗೆ ಹಾಗೆಲ್ಲ ಸುಳ್ಳು ಸುಳ್ಳು ಹೇಳೋದಕ್ಕೆ ಬರಲ್ಲ. ನೇರವಾಗಿ ಹೇಳ್ತೀನಿ ಕೇಳಿ. ನೀವು ನಗನಗತಾ ಇರಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಈಗ ಇಲ್ಲ ಅಂದೆ ನನ್ನ ಜೊತೆಗೆ ಬನ್ನಿ, ಹೊರಗಡೆ ಹೋಗಿ ಬರೋಣ ಪ್ಲೀಸ್. ಅಮ್ಮ ಹೇಳಿದ್ರು ಆದಿತ್ಯ ಅದು ಯಾವುದೋ ದೇಶದಲ್ಲಿದ್ದಾನೆ ಅಂತ. ಅವನಲ್ಲೊಬ್ಬನೇ ಇದ್ದಾನೆ. ಅವನ ಪರಿಸ್ಥಿತಿ ಏನಾಗಿದೆಯೋ, ಹೇಗಿದ್ದಾನೋ, ನನ್ಗದೇ ಚಿಂತೆ ಆಗ್ತಾ ಇದೆ. ಫಂಕ್ಷನ್ ಅದು ಇದು ಅಂತ ನೀವೆಲ್ಲರೂ ಸಂತೋಷವಾಗಿದ್ದೀರಾ. ಸಂತೋಷವಾಗೇ ಇರಿ. ನೀವು, ಆರ್ಯ, ಸಾಕ್ಷಿ, ರಂಜಿತ್. ಪಾಪ ನನ್ನ ಮಗ ನನ್ನಿಂದಷ್ಟು ದೂರ ಇದ್ದಾನೆ. ಯಾಕಿನ್ನು ಇಲ್ಲೇ ನಿಂತಿದ್ದೀರಾ? ಆಗ್ಲೇ ಹೊರಡಿ ಅಂತ ಹೇಳಿದ್ನಲ್ಲ. ಸಾಕ್ಷಿ, ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿದ್ದೀನಿ. ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ಅವತ್ತು ನಾನು ನಿನ್ನ ಹತ್ರ ತುಂಬ ರೂಢಾಗಿ ನಡ್ಕೊಂಡೆ. ನಿನಗೆ ನನ್ನ ಮೇಲೆ ಕೋಪ ಇರೋದ್ರಲ್ಲಿ ಏನೂ ತಪ್ಪಿಲ್ಲ, ಅದು ಸಹಜ. ಅವತ್ತು ನೀನು ಎಷ್ಟು ಕೇಳ್ಕೊಂಡೆ, ಕಾಲು ಹಿಡಿದು ಕೇಳ್ಕೊಂಡೆ ನನಗೆ ಸಹಾಯ ಮಾಡಿ ಅಂತ. ಆದರೆ ನಾನು ಕಟ್ಕನ್ ಥರ ಬಿಹೇವ್ ಮಾಡಿಬಿಟ್ಟೆ. ಸಾಕ್ಷಿ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಬೇಕಾದ್ರೆ ನಾನು ನಿನ್ನ ಕಾಲು ಹಿಡ್ಕೊಳ್ಕ. ಅಯ್ಯೋ ಮಾವ, ಏನ್ ಮಾಡ್ತಿದ್ದೀರಾ ನೀವು? ನೋಡಿ, ನೀವು ದೊಡ್ಡವರು, ಹೀಗೆ ನನ್ನ ಕಾಲಕ್ಕೆ ಬೀಳೋದು ಸರಿಯಲ್ಲ. ಇವತ್ತು ನಿನಗಿರೋ ಈ ಗುಣ ಅವತ್ತು ನನಗೆಲ್ಲದೆ ಹೋಯ್ತು ಮಗಳೇ. ಅವತ್ತು ನಾನು ಹಾಗೆ ನಡ್ಕೊಂಡದ್ದಕ್ಕೆ ನನ್ನ ಮೇಲೆ ನನಗೆ ಬೇಜಾರಾಗಿದೆ. ನಾನಿಲ್ಲಿಗೆ ಬಂದಿರೋದು ನನ್ನನ್ನು ಕ್ಷಮಿಸು ಅಂತ ಕೇಳೋದಕ್ಕೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸ್ತೀಯಾ? ಇದೇನು ಮಾವ ಹೀಗೆ ಕೇಳ್ತಾ ಇದ್ದೀರಾ? ನೀವಿಷ್ಟು ಕೇಳ್ಕೊಂಡ್ಮೇಲೂ ನಾನು ನಿಮ್ಮನ್ನ ಕ್ಷಮಿಸ್ತಾ ಇರೋದಕ್ಕಾಗತ್ತಾ? ನಾನು ಹಳೆದನ್ನೆಲ್ಲ ಮರ್ತಿದ್ದೀನಿ. ನೀವು ಮಗ ಸೊಸೆ ಅನ್ನೋ ಕನ್ಸನ್ನು ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಇನ್ಮೇಲೂ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಒಳಗೆ ಬನ್ನಿ, ಕಾಫಿ ಮಾಡ್ಕೊಡ್ತೀನಿ. ಬೇಡಮ್ಮ, ಬೇಡ. ನೀನು ನನ್ನನ್ನು ಕ್ಷಮಿಸಿದ್ದೀನಿ, ಹಳೆದನ್ನೆಲ್ಲ ಮರ್ತಿದ್ದೀನಿ ಅಂತ ಹೇಳಿದೆಯಲ್ಲ, ಅದೇ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ನಾನು ಬರ್ತೀನಮ್ಮ, ಬರ್ತೀನಿ ಮಗಳೇ. ಸೂರ್ಯ, ಓ ಶೋಭಮ್ಮ, ಬನ್ನಿ. ಯಾಕೆ ಬೇಜಾರದಲ್ಲಿ ಕೂತಿದ್ದೀರಾ? ಏನಾಯ್ತು?
ಮತ್ತೇನಾದರೂ ಸಮಸ್ಯೆನಾ ಆರ್ತಿಯಿಂದ? ಹಾಂ, ಸ್ವಲ್ಪ ಸಮಸ್ಯೆನೇ. ಅವ್ರನ್ನ ಹೇಗೆ ಮನವೊಲಿಸೋದು ಅಂತ ಗೊತ್ತಾಗ್ತಿಲ್ಲ. ನಾಳೆ ರಂಜಿತ್ತು ಬರ್ಡೇ. ಸಾಕ್ಷಿ ಫೋನ್ ಮಾಡಿ ಹೇಳಿದ್ಲು ನೀವು ಬರಬೇಕು ಅಂತ. ಆದರೆ ಆರ್ತಿಯವರು ಬರಲ್ಲ ಅಂತ ಕೂತಿದ್ದಾರೆ. ಅವರಿಗೆ ಆದಿತ್ಯನ ಮೇಲೆ ಮಾತ್ರ ಪ್ರೀತಿ. ಸಾಕ್ಷಿ ಆರ್ಯನ ಮೇಲೆ ಒಂದು ಚೂರು ಪ್ರೀತಿ ಇಲ್ಲ. ಅವತ್ತು ಮದುವೆನಲ್ಲಿ ಆದಿತ್ಯ ರಂಜಿತ್ಗೆ ಎಷ್ಟು ಅವಮಾನ ಮಾಡ್ದ. ಆದರೆ ರಂಜಿತ್ ಆರತಿಯವ್ರ ಮೇಲಿನ ಗೌರವದಿಂದ ಏನು ಮಾತಾಡದೆ ಸುಮ್ಮನೆ ಇದ್ರು. ಇದೆಲ್ಲ ಆರತಿಯವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ನನಗಂತೂ ಗೊತ್ತಾಗ್ತಿಲ್ಲ. ಇಲ್ಲ ಸೂರ್ಯ, ನಮ್ಮ ಆರ್ತಿ ಯಾವತ್ತೂ ಭೇದ ಭಾವ ಮಾಡೋಳಲ್ಲ. ಅವಳಿಗೆ ಸಾಕ್ಷಿ ಮೇಲೆ ಮೊದಲಿಂದಲೂ ವಿಶೇಷವಾದ ಕಾಳಜಿ ಪ್ರೀತಿ ಇತ್ತು, ಈಗಲೂ ಹಾಗೇ ಇದೆ. ಆದಿ ಜೊತೆಲಿ ಇಲ್ಲ ಅನ್ನೋ ಕೊರಗು ಅವಳನ್ನ ತುಂಬ ಕಾಡ್ತಾ ಇದೆ. ಅದಕ್ಕೆ ಯಾವಾಗಲೂ ಆದಿ ಆದಿ ಅಂತ ಕನ್ವರ್ಸ್ತಾ ಇರ್ತಾಳಷ್ಟೆ. ಹಾಗೆ ಇವ್ರು 3 ಹೊತ್ತು ಯೋಚನೆ ಮಾಡ್ತಾ ಕೂತ್ರೆ ಇವ್ರ ಆರೋಗ್ಯದ ಗತಿ ಏನಾಗಬೇಕು? ಅದು ನನಗೆ ಆತಂಕ ಆಗ್ತಿದೆ. ನೀವೇನು ಯೋಚನೆ ಮಾಡಬೇಡಿ ಸೂರ್ಯ, ನಾನು ಅವಳಿಗೆ ಬರೋ ಹಾಗೆ ಒಪ್ಪಿಸ್ತೀನಿ. ನಾನು ಎಲ್ಲ ರೀತಿಯಲ್ಲೂ ಅವ್ರಿಗೆ ಹೇಳಾಯ್ತು, ಆದರೆ ಅವ್ರು ಒಪ್ತಾ ಇಲ್ಲ. ನೀವು ಹೇಗೆ ಒಪ್ಪಿಸ್ತೀರಾ? ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಅವಳಿಗೆ ನನ್ನ ಮೇಲೆ ಗೌರವ ಇದೆ. ನಾನು ಏನೇ ಹೇಳಿದ್ರು ಅವಳು ಇಲ್ಲ ಅಂತ ಹೇಳಲ್ಲ. ನನ್ನ ಮಾತಿಗೆ ಬೆಲೆ ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ನಾನು ಅವಳಿಗೆ ಹೇಳ್ತೀನಿ. 1 ನಿಮಿಷ ಬರ್ತೀನಿ. ಸರಿ, ಹೋಗಿ ಬನ್ನಿ. ರಂಜಿತ್ ಹೇಗಿದ್ದಾನಮ್ಮ? ಚೆನ್ನಾಗಿದ್ದಾರೆ ಮಾವ. ಅವನು ಬಿಸ್ನೆಸ್ ಹೇಗೆ ನಡೀತಾ ಇದೆ? ಪರವಾಗಿಲ್ಲ, ಈಗ ಸ್ವಲ್ಪ ಚೆನ್ನಾಗೇ ನಡೀತಿದೆ. ಶುರುವಿನಲ್ಲಿ ತುಂಬ ಕಷ್ಟಪಟ್ಟರು. ಒಂದು ರೀತಿಯಲ್ಲಿ ನೀವುಗಳು ಈ ರೀತಿ ಕಷ್ಟಪಡೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅವನು ನಿನ್ನ ಮದುವೆ ಆದ್ನಲ್ಲ ಅನ್ನೋ ಕೋಪಕ್ಕೆ ಅವನ ಜೊತೆಗೆ ತುಂಬ ಹಾರ್ಷಾಗಿ ನಡ್ಕೊಂಡ್ಬಿಟ್ಟೆ. ಅವತ್ತು ನೀನು ನಮ್ಮ ಮನೆಗೆ ಬಂದು ಹೋದ ಮೇಲೆ ನಾನು ತಪ್ಪು ಮಾಡಿದೆ ಅಂತ ನನಗೆ ಗಿಲ್ಟ್ ಕಾಡೋಕ್ಕೆ ಶುರು ಆಯಿತು. ಅವತ್ತೇ ಬಂದು ನಿನ್ನ ಹತ್ರ ಕ್ಷಮೆ ಕೇಳೋಣ ಅಂದ್ಕೊಂಡಿದ್ದೆ. ಆದರೆ ಯಾವ ಮುಖ ಇಟ್ಕೊಂಡು ನಿನ್ನ ಹತ್ರ ಬಂದು ಕ್ಷಮೆ ಕೇಳಲಿ ಅಂತ ಸುಮ್ಮನಾಗ್ಬಿಟ್ಟೆ. ಆದರೆ ಇವತ್ತು ಏನಾದರೂ ಆಗಲಿ ನಿನ್ನ ಹತ್ರ ಬಂದು ಕ್ಷಮೆ ಕೇಳಲೇಬೇಕು ಅಂತ ನಿರ್ಧಾರ ಮಾಡಿದ್ದೆ. ನಿನ್ನ ಮನಸ್ಸು ನಿಮ್ಮ ತಂದೆ ಹಾಗೇನೆ ತುಂಬ ದೊಡ್ಡ ಮನಸ್ಸಮ್ಮ. ಈ ಪಾಪಿ ನಿನ್ನ ಮಾವ ನಿನಗೆಷ್ಟೆಲ್ಲ ಅವಮಾನ ಮಾಡಿದ್ರು ಆದರೂ ನನ್ನನ್ನು ಕ್ಷಮಿಸಿದೀಯಾ? ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅನಿಸ್ತು. ಯಾಕೆ ಮಾವ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ನನಗೆ ಬೇರೆ ದಾರಿ ಇಲ್ಲ ಸಾಕ್ಷಿ. ನಾನು ತುಂಬ ನೊಂದಿದ್ದೀನಿ. ನಾನು ನಿಮ್ಗಳಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ, ತುಂಬ ಅನ್ಯಾಯ ಮಾಡಿದ್ದೀನಿ. ಎಷ್ಟೆಲ್ಲ ನೋವು ಕೊಟ್ಟಿದ್ದೀನಿಲ್ಲ ಅಂತ ನನಗೀಗ ಫೀಲ್ ಆಗ್ತಾ ಇದೆ. ಹೋಗ್ಲಿ ಬಿಡಿ ಮಾವ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ. ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿದೆ, ನನಗಷ್ಟೇ ಸಾಕು. ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಬೇಜಾರಿಲ್ಲ. ಆದರೆ ಸಾಕ್ಷಿ, ನನಗೆ ಅಂತ ಇರೋನು ನನ್ನ ಮಗ ಒಬ್ಬನೇ. ಇವತ್ತು ಅವನು ನನ್ನ ಜೊತೆ ಇಲ್ಲ ಅಂದರೆ ನನ್ನ ಬದುಕಿಗೆ ಏನು ಅರ್ಥ ಇದೆ? ನಾನು ಬದುಕಿದ್ದು ಏನು ಪ್ರಯೋಜನ? ಅವನೊಬ್ಬ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿಬಿಟ್ರೆ ನಾನೆಲ್ಲ ಮರೆತು ನನ್ನ ಮನಸ್ಸು ಹಗುರ ಮಾಡಿಕೊಂಡು ನೆಮ್ಮದಿಯಾಗಿ ಈ ಅಸೂಯೆ ದ್ವೇಷ ಎಲ್ಲ ಬಿಟ್ಟು ಜೀವನ ನಡೆಸ್ತೀನಮ್ಮ. ರಂಜಿತ್ ಖಂಡಿತ ನಿಮ್ಮನ್ನ ಕ್ಷಮಿಸ್ತಾರೆ, ಆ ನಂಬಿಕೆ ನನಗಿದೆ. ಆದರೆ ಆ ನಂಬಿಕೆ ನನಗಿಲ್ಲ ಸಾಕ್ಷಿ. ನಾಳೆ ರಂಜಿತ್ನ ಬರ್ತ್ಡೇ. ಪ್ರತಿ ವರ್ಷ ಅವನ ಬರ್ತ್ಡೇನ ಎಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ಅವನು ತನ್ನ ಬರ್ತ್ಡೇಗೆ ನನ್ನನ್ನು ಕರೀದೆ ತಾನೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾನೆ. ನಿಮ್ಮ ಮಗ ಕರೀಲಿಲ್ಲ ಅಂತ ಯಾಕೆ ಮಾವ ಬೇಜಾರು ಮಾಡ್ಕೊಳ್ತೀರಾ? ಅವ್ರ ಪರವಾಗಿ ನಾನು ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ.